ಭಗವಂತ ಅಪಾರವಾಗಿ ಅದನ್ನು ನನಗೆ ಕೊಟ್ಟು ಬಿಟ್ಟಾನ. ಅದಕ್ಕೆ ನೀವು ಒಂದು ನಂದು ಮಾತು ನಡೆಸ್ಕೊಡ್ಬೇಕು. ಏನು ಮಾತು ತಿಳ್ಕೊಂಡ್ರೆ ಏನಿಲ್ಲ, ಒಟ್ಟು ನನ್ನ ಮಗ ಅಳ ನುಡಿ ನನ್ನ ಕಿವ್ಯಾಗ ಬೀಳಬಾರ್ದು, ಅಟ್ಟು ಚಂದ ನೋಡ್ಕೋಬೇಕು. ಒಟ್ಟು ನನ್ನ ಮಗ ಅಳ್ಳಾರ್ದಂಗೆ ನೋಡ್ಕೋಬೇಕು. ಆಕೆ ಅಂದ್ಲು, ಯಾಕಲ್ಲಿ ತೋರು ನಾನು ಬೇಕಾದ್ರೆ ಚಿವುಟ್ ಹೇಳಿಸ್ತೀನಿ ಅನ್ನೋದಕ್ಕೆ, ಅಳ್ಳಾರ್ದಂಗೆ ನೋಡ್ಕೋತೀನಿ ತೋರಿ ಎತ್ಕೊಂಡು ಮಾತು ಕೊಟ್ಲು. ಮಾತು ಕೊಟ್ಟಂಗೆ ವರ್ಷದ್ದಾಯ್ತು, 2 ವರ್ಷದ್ದಾಯ್ತು. ಮಮ್ಮಿ ಅಂದ್ರೆ ಸಾಕು, ಅದು ಏನು ಕೇಳ್ತದೆ ಆಗಿಂದಾಗ ಕೊಡಬೇಕು. ಅವ್ರಿಗೇನು ಕಮ್ಮಿ ಇದ್ದಿಲ್ಲ, ಡಿ ಸಿ ಮನಿತನ ಏನೂ ಕಮ್ಮಿ ಇದ್ದಿಲ್ಲ. ಎಲ್ಲ ಮಮ್ಮಿ ನನ್ನ ಬಟ್ಟೆ ಆಗಿಂದ ಹೊಸ ಬಟ್ಟೆ, ಮಮ್ಮಿ ನನಗೆ ತಿನ್ನಕ್ಕೆ ಕೊಡಕ್ಕೆ ಏನು ಕೇಳ್ತದೆ ಒಟ್ಟು ಇಲ್ಲ ಅಂತಿದ್ದಿಲ್ಲ. ಒಟ್ಟು ಅಳ ನುಡಿ ಡಿ ಸಿ ಕಿವ್ಯಾಗ ಬಿದ್ದಿದ್ದಿಲ್ಲ. ಒಂದು 4 ವರ್ಷದಿಂದ ಆಗಿತ್ತು ಹುಡುಗ, 4 ವರ್ಷದಿಂದ ಹುಡುಗಾಗಿತ್ತು. ಒಂದು ದಿವಸ ಅಂದ ಸಾಯಂಕಾಲ 5 ಗಂಟೆಗೆ ಏನ್ರಿ, ಸಾಯಂಕಾಲ 5 ಗಂಟೆಗೆ ಮುಖ ಏಕ ತೊಗೊಂಡು ಒಂದಿಟ್ಟು ಅಂದ ವಿಭೂತಿ ಕುಂಕುಮ ಹಚ್ಕೊಂಡು ನೀವೆಲ್ಲ ಕುಂದಿರ್ತೀರಿ ನೋಡಿರಿ ಮನ್ಯಾಗ. ಕುಂದ್ರಂಗಿಲ್ಲ ರೀ, ಯಾರ್ದಾರ ಮನೆ ಕಟ್ಟಿ ಮ್ಯಾಗ ಕುಂದಿರ್ತಿರಿಲ್ಲ. ಒಂದು 4-5 ಮಂದಿ ಹೆಣ್ಮಕ್ಳು ಯಾರ್ದಾರ ಕಟ್ಟಿ ಮ್ಯಾಗ ಕೂತಾರತ್ತಂದು ಯಾರ್ದಾರ ಮನೆ ಬೆಂಕಿ ಹಚ್ತಾರ ತಿಳ್ಕೊಬೇಕು. ಅವ್ರು ಒಂದೂ ಮಾಡ್ಕೊಂಡು ತಿನ್ನೋ ಮಾತಾಡಲ್ಲ. ಹಾಂ, ಯಾರ್ದಾರ ಮನೆ ಬೆಂಕಿ ಹಚ್ತಾರ ತಿಳ್ಕೊಬೇಕೆ ನೀವು. ಅವ್ರು ಒಂದೂ ತಮ್ಮ ಮನಿದು ಏನೂ ಮಾತಾಡಂಗ ನಾವು ಯಾಕಂದ್ರೆ ಬರ್ತದೆ ನನಗೆ ಬರೀ ಮಂದಿದೆ ಮಾತಾಡೋದು. ಅಯ್ಯೋ ಆಕಿನ ಗಂಡು ಸೀರೆ ತಂದು ಕೊಟ್ಟು ಅದಕ್ಕೆ ದಿಮಾಕೆ ಬಂದದು. ಆಕಿನ ಗಂಡು ಆಕಿಗೆ ಸೀರೆ ತಂದು ಕೊಟ್ಟರೆ ಆಕೆ ದಿಮಾಕ್ಯಾಕೆ ಬರ್ಲಾಕ ಏನಕ್ಕೆ ಬರಲ್ಲ, ನಿನಗ್ಯಾಕೆ ಸಂಕಟ? ಇದು ನಮ್ಮ ಪ್ರಶ್ನೆ ಹೌದಲ್ಲ ರೀ. ಅಯ್ಯೋ ಆಕಿನ ಗಂಡು ಮಾನ್ಯ ನಕ್ಲಸ್ ಮಾಡ್ತೀನಿ, ದೊಡ್ಡ ದಿಮಾಕ್ ಬಂದದು. ಅಯ್ಯೋ ಈಗ ಯಾರು ಕಣ್ಣಾಗ ಕಾಣಲ್ಲ ಯಾವ ನಾವು. ಹೇಗ್ರಿ ಎಷ್ಟು ಚಂದ ಮಾತಾಡ್ತಿರ್ತಾರೆ ನೋಡ್ರಿ ಕೈಯ. ಅದಕ್ಕೆ ಹೆಣ್ಮಕ್ಳಿಗೆ ಲಕ್ವ ಹೊಡೆಯಲ್ಲ, ಗಂಡು ಮಕ್ಕಳಿಗೆ ಭಾಳ ಹೊಡಿತದ ಏನ್ರಿ. ಹೆಣ್ಮಕ್ಳಿಗೆ ಒಟ್ಟು ಈ ಪಾರ್ಸಿ ಅಂತೀರೇನು ಲಕ್ವ ಅಂತೀರಿ ನೀವು. ಹೆಣ್ಮಕ್ಳಿಗೆ ಲಕ್ವ ಹೊಡೆಯಂಗಿಲ್ಲ. ಯಾಕೆ ಹೊಡೆಯಂಗಿಲ್ಲ ಅಂತಂದ್ರೆ ಅವರು ಹಿಂಗೆ ಕೈಯ ವ್ಯಾಯಾಮ ಹಾಕಿರ್ತದೆ. ಮೂಗ ಮಾರಿ ಅವರು ಮೂಗು ಮುರಿಯೋದು, ಕಣ್ಣು ತಿರ್ಬೋದು ಏನ್ರಿ, ಮೂಗು ಮುರಿಯೋದು, ಕಣ್ಣು ತಿರ್ಬೋದು, ಕೈ ಮಾಡೋದು, ಹಿಂಗೆಲ್ಲ ಮಾಡೋದು, ಹಿಂಗೆ ಅವೆಲ್ಲ ನಡೆದಿರ್ತಾವೆ ಚಂತನ ಏನು ರೀ ವ್ಯಾಯಾಮ. ಅದಕ್ಕಾಗಿನೇ ಅವ್ರಿಗೆ ಅಂದ ಲಕ್ವ ಹೊಡೆಯಂಗಿಲ್ಲ. ಗಂಡು ಮಕ್ಕಳು ಹಿಂಗೆ ಕೂತು ಹಾಗ್ರಿ ಮಾನಸಿಕ ಚಿಂತೆ ಮಾಡ್ಕೊಂಡು ಒಂದು ಬೀಡಿದೂ ಚಿಂತೆ ಮಾಡವ್ರೆ, ಇಸ್ಪೆಡ್ದು ಚಿಂತೆ ಮಾಡವ್ರೆ ಏನು ರೀ. ಮನೆ ಹ್ಯಾಂಗೆ ಮಾಡ್ಬೇಕು ಹೌದಿಲ್ಲ ರೀ. ಅವು ಹಿಂಗೆ ಚಿಂತೆ ಮಾಡಿ ಅಂದ ಅವು ಕಡೆಗೆ ಅಂದೆ ಹಂಗೆ ಬರ್ತದ. ಆದರೆ ಹೆಣ್ಮಕ್ಳು ಹಂಗಲ್ಲ. ಕಡೆಗೆ ಅಂದ ಯಾರು ಕಟ್ಟೆ ಮ್ಯಾಗ ಇರಲಿ ಅಂದ್ರೆ ಕಡೆಗೆ ಮಗನ ಜೋಡಿಯಾರೆ ಬೈಕೋತಿರ್ತಾರೆ. ಅವ್ರ ಅಪ್ಪ ಹೊರಗೆ ಹೋಗಿದ್ನಂತಂದ್ರೆ ನೋಡು ನಿಮ್ಮ ಅಪ್ಪ ಅದು ಈಟೇ ಇರ್ತದೆ ಕೂಸದು, ಏನು ಮಾಡ್ಬೇಕದು? ಹಾಂ, ಅದಕ್ಕರೆ ಒದರಾಡ್ತಿರ್ತಾರೆ. ಒಟ್ಟು ಹ್ಯಾಂಗಾರೆ ಮಾಡಿ ಒಟ್ಟು ವ್ಯಾಯಾಮ ಮಾಡ್ತೀರಿ, ಬಾಂಡೆ ತಿಕ್ತೀರಿ, ಬಟ್ಟೆ ತುಳಿತಿರ್ತೀರಿ, ಹಿಂಗೆ ಕೈ ಮಾಡ್ತೀರಿ, ಮೂಗು ಮುರಿತಿರ್ತೀರಿ, ಏನಾರು ಮಾಡಿ ನಿಮಗೆ ಯಾವ ರೋಗಗಳಿಲ್ಲ ಹೆಣ್ಮಕ್ಳಿಗೆ. ಹೆಣ್ಮಕ್ಳಿಗೆ ಎಲ್ಲಿ ಶುಗರ್ ಹೆಚ್ಚಿಗೆ ಅದು ಹೇಳ್ರಿ ನೋಡು. ಗಂಡು ಮಕ್ಳಿಗೆ ಹಿಂಗೆ ಕೂತು ಹಾಂ ನೋಡಿರಿ ನೀವು ಕೊನೆಗೆ ಹೋಗಾಗೂ ಮಜಾ ಇರ್ತದೆ. ಈಗ ಹೋಗಿರ್ತಾರಲ್ಲ ಕೊನೆಗೆ ಈ ಮುದುಕರು ತಲೆ ಹೆಂಗೆ ಇಡ್ತದೆ ಗೊತ್ತಾ ನಿಮಗೆ? ಮುದುಕರು ತಲೆ ಅದೇ ಮ್ಯಾಲೆ ಕುಂದಿರ್ತೀವಿ, ವಿಮಾನದಾಗ ಕುಂದಿರ್ತಿರ್ತಾರೆ. ಈ ಹೆಣ್ಮಕ್ಳು ಮುದುಕಿಯರ್ ತಲೆ ಹೆಂಗೆ ಇರ್ತದೆ ಗೊತ್ತಿಲ್ಲ, ಹೋಗೋದು ಹಿಂಗೆ ಮುಂದೆ ಕಳಿಗಾಡ್ತಿರು. ಹಿಂಗೆ ಯಾಕೆ ಕಳಿಗಾಡ್ತದ ಅಂತ ನಾವು ಚಿಂತೆಗೆ ಬಿದ್ದಿದ್ದೆ. ಹಾಂ ಮುದುಕರು ತಲೆ ಹಿಂಗೆ ಕಳಿಗಾಡ್ಕೊತ ಹೋಗಿಬಿಡ್ತದ. ಇದು ಮುದುಕಿಯರ್ ತಲೆ ಹಿಂಗೆ ಮುದುಕ. ಇದು ಯಾಕೆ ಹಿಂಗೆ ಕಳಿಗಾಡ್ತದ? ಮುದುಕಿ ಸೀರೆ ತೊಗೊಂಬ, ಬಂಗಾರ ತೊಗೊಂಬ, ಬೆಳ್ಳಿ ತೊಗೊಂಬ, ಅದು ತೊಗೊಂಬ, ಇದು ತೊಗೊಂಬ ಅಂದಂದ ಇದು ತಲೆ ಮುಂದೆ ಕಳಿಗಾಡ್ತದೆ. ಇದು ಮುದುಕನ ತಲೆ ಹಿಂಗೆ ಅಡ್ಡ ಅಳಿಗಾಡ್ತಿರ್ತದೆ. ಸೀರೆ ತೊಗೊಂಬ ಇಲ್ಲ, ಬಂಗಾರ ತೊಗೊಂಬ ಇಲ್ಲ ಅಂದ್ರೆ ಇದು ಅಡ್ಡ ಅಳಿಗಾಡ್ಕೊತೆ ಹೋಗ್ಬಿಡ್ತದ. ಇದು ಎಲ್ಲ ಟೆನ್ಷನ್ ತೋತಾನಿವ. ಆದ್ರೆ ಹೆಣ್ಮಕ್ಳು ಹಂಗಲ್ಲ. ಮನ್ಯಾಗ ಒದರಾಡ್ತೀರಿ, ಕೆಲಸ ಮಾಡ್ತಿರ್ತೀರಿ, ಏನಾರು ಮಾಡ್ತಿರ್ತೀರಿ, ನಿಮ್ಗೆ ಯಾವ ರೋಗಗಳಿಲ್ಲ, ಶುಗರ್ನೂ ಇಲ್ಲ, ಈ ಲಕ್ವನೂ ಹೆಚ್ಚಿಗಿರಲ್ಲ. ನೀವೆಲ್ಲ ಹೆಂಗಂದ್ರೆ ಸಾಯಂಕಾಲ 5 ಗಂಟೆಗೆ ಮುಖ ತೊಗೊಂಡು ಯಾರ್ದ್ರೆ ಕಟ್ಟಿ ಮ್ಯಾಗ ಅಂದ ಕೂತ್ಕೊಂಡು ಮಾತಾಡ್ತಿರ್ತಾರಲ್ಲ, ಹಂಗೆ ಪಾಪ ಡಿ ಸಿ ಹೆಣ್ತಿನ ಒಂದು ದಿವಸ 4 ವರ್ಷದ ಹುಡುಗನ ತೊಗೊಂಡು ಮ್ಯಾಗಂದ ಕುಂದ್ರಿಸ್ಕೊಂಡು ಇದು ಗುಬ್ಬಿ ಅಂತಾರೆ ಮಗ, ಇದು ಕಾಗೆ ಅಂತಾರೆ, ಹಿಂಗೆ ಅಳಬಾರ್ದಲ್ಲ. ಅವ್ನು ಟೈಮ್ ಡ್ಯೂಟಿ ಟೈಮ್ ಆಗ್ಯದ. ಅವ 5 ಗಂಟೆಗೆ ಬರೋ ಡಿ ಸಿ ಮನೆಗೆ ಬರೋದ್ರಾಗಿದ್ದು ಅಳ್ಳಕತ್ತಂದ್ರೆ ಒಟ್ಟು ಅಳ ನುಡಿ ಅಂದ ಅವ್ನು ಕಿವ್ಯಾಗ ಬೀಳ್ಬಾರ್ದಲ್ಲ. ಅದಕ್ಕೆ ಏನು ಮಾಡಕತ್ತಿದ್ಲು, ಸಾಯಂಕಾಲ 5 ಗಂಟೆಗೆ ಹೊರಗೆ ಕೂತ್ಕೊಂಡು ಇದು ಕಾಗ್ಯದ, ಇದು ಗುಬ್ಬಿ ಅದ ಹಿಂಗೆಲ್ಲ ಆಡಿಸ್ಕೋತ ಕುಂತಿದ್ಲು. ಆ ಟನ್ನದ್ರ ಒಬ್ಬ ಮಡಿವಾಳ್ರವ ಅಂದ ಬಟ್ಟೆ ತೊಳ್ಕೊಂಡು ಆ ಬಟ್ಟೆ ಗಂಟಂದ ಕತ್ತಿ ಮೇಲೆ ಇಟ್ಕೊಂಡು ಕತ್ತಿ ಹೊಡ್ಕೊಂಡು ಹೊಂಟಿದ್ದ. ಬಟ್ಟೆ ತೊಳ್ಕೊಂಡಂದ ಕತ್ತಿ ಮೇಲೆ ಇಟ್ಕೊಂಡು ಕತ್ತಿ ಹೊಡ್ಕೊಂಡಂದ ಹೊಂಟಿದ್ದ. ಮಮ್ಮಿ ಅತ್ತಿದು, ಏನು ಪಾಪು ಅಂದು. ನನಗೆ ಅದು ಬೇಕು ಮಮ್ಮಿ ಅತ್ತು. ಯಾವುದು ಕತ್ತಿ ಕೇಳಕತ್ತದ. ಆಕೆ ಅಂದ್ಲು ಯಾವುದು ಅಂದ್ಲು, ಅಲ್ಲಿ ಹೊಂಟದಲ್ಲ ಮಮ್ಮಿ ಅದು ಬೇಕು ನನಗೆ ಅತ್ತು.
ಆಕೆ ಅಂದ್ಲು, ಅಯ್ಯತ್ತಮ್ಮ ನಾವು ಕತ್ತಿ ಗಿತ್ತಿ ತೊಗೊಬಾರ್ದಪ್ಪ, ನೀನು ಬೇರೆ ಸೈಕಲ್ ಕೊಡಿಸ್ತೀನಿ, ನಿನ್ನ ಕಾರ್ ಕೊಡಿಸ್ತೀನಿ. ಇಲ್ಲ ಮಮ್ಮಿ ನನಗೆ ಕತ್ತಿನೇ ಬೇಕತ್ಕೊಂಡು ಅಳ್ಳಕತ್ತು. ಒಂದು ಸೌನ್ ಕಾಲು ತಿಕ್ಕಿ ಕಳ್ಳಕತ್ತು ರೀ. ಈಗ ದೊಡ್ಡವಾದ್ರೆ ಹೆಂಗೆ ಸಮಾಧಾನ ಮಾಡ್ಬೋದು, ಮಕ್ಕಳಿಗೆ ಹೆಂಗೆ ಸಮಾಧಾನ ಮಾಡ್ತೀರಿ? ಮಾಡ್ಲಿಕ್ಕೆ ಬರ್ತದೆ ರೀ. ಹಿಂದೆ ಬೀರ್ಬಲ್ಲ ಏನ್ರಿ, ಬೀರ್ಬಲ್ಲ ಅಕ್ಬರ್ನ ಆಸ್ಥಾನಕ್ಕೆ ಅಂದ ಸ್ವಲ್ಪ ಲೇಟಾಗಿ ಬಂದತ್ತು. ಲೇಟಾಗಿ ಬೀರ್ಬಲ್ ಅಂದ ಅಕ್ಬರ್ ಅಂತಾನೆ ಬೀರ್ಬಲ್ಲ, ಏನಿದು ರಾಜ್ಯ ಒಡಕೆ ಅಂದ ಇಟ್ಟು ತಡ ಮಾಡಿ ಬಂದಿ ಅಂದ. ಪ್ರಭು ನನ್ನ ಮಗ ಅಳ್ಳಕತ್ತಿತ್ತು, ಮಗನಿಗೆ ಸಮಾಧಾನ ಮಾಡಿ ಬರ್ಲಕ್ಕೆ ಇಟ್ಟು ಲೇಟ್ ಆಯಿತು ಅಂದ. ಒಂದು ಮಗನಿಗೆ ಅಂದ ಸಮಾಧಾನ ಮಾಡೋದು ಇಟ್ಟು ತಡನ? ಪ್ರಭು ನೀವು ರಾಜರಿದ್ದೀರಿ, ನಿಮ್ಮ ಕೈಯ ದಾಸಿಯರು ಅದಾರ, ಸೇವಕರು ಅದಾರ, ಯಾರು ಎತ್ಕೋತಾರೆ, ಯಾರು ಆಡಿಸ್ತಾರೆ. ನಮ್ಮದು ಹಂಗಲ್ಲ, ನಮ್ಮ ಮಕ್ಕಳಿಗೆ ನಾವೇ ಸಮಾಧಾನ ಮಾಡ್ಬೇಕು. ಅದೇನು ದೊಡ್ಡಗದ ಅಂದಿವ ರಾಜ, ಅದೇನು ದೊಡ್ಡಗ ಸಮಾಧಾನ ಮಾಡೋದು? ಆಯಿತು, ನೀವೇ ತಂದೆ ಆಗ್ರಿ, ನಮ್ಮ ಮಗ ಹಾಕಿನ ನನ್ನ ಸಮಾಧಾನ ಮಾಡಿರಿ ಅಂದ. ಬೀರ್ಬಲ್ ಏನತ್ತಾನ, ನಾ ಮಗ ಹಾಕಿನಿ, ನೀವು ತಂದೆ ಆಗ್ರಿ, ನೀವು ಸಮಾಧಾನ ಮಾಡಿರಿ. ಅದೇನು ದೊಡ್ಡಗ ಮಾಡ್ತೀನಿ ಬಾತ್. ಆಯಿತು ಮಾಡತ್ತಂದ್ರು. ಇವ ಅಳ್ಳಕತ್ತ ಬೀರ್ಬಲ್ಲ. ಯಾಕೋ ಪಪ್ಪು ಯಾಕೆ ಅಳ್ಳಕತ್ತಿ ಅಂದವ ರಾಜ. ಅಂದ ಕೂಡ ನಾ ಅಲ್ಲಿ ಕುಂದಿರ್ತೀನಿ ಅಂದ ಸಿಂಹಾಸನ ಮೇಲೆ. ನೋಡಿರಿ ರಾಜನ ಸಿಂಹಾಸನ ಮೇಲೆ ನಾ ಅಲ್ಲಿ ಕುಂದಿರ್ತೀನಿ ಅಂತ. ಇದು ರಾಜ ಸಿಂಹಾಸನದ ಅಂದ. ನಾ ಇಲ್ಲಾರು ಅಳತೀನಿ ಅತ್ತು. ನೀ ತಂದೆಗಿದಿಲ್ಲ, ಇಲ್ಲಿ ಬೀರ್ಬಲ್ಲ ಶಿಷ್ಯ, ನಾ ರಾಜ ಮಂತ್ರಿ ಅಲ್ಲ, ನೀ ಶಿಷ್ಯ, ನಾ ಮಗ ಆಗಿ ನೀ ತಂದೆಗಿದ್ದಿ, ನಾ ಅಲ್ಲಿ ಕುಂದಿರ್ತೀನಿ ಅಂತ. ಇದನ್ನು ಬರೋಬರ ತಂದು ಬೀರ್ಬಲ್ಲ ಕುಂದಿರ್ಸದ. ಈ ಸಮಾಧಾನ ಐತಿಲ್ಲ ಅಂದ. ಇಲ್ಲ ಮತ್ತೆ ಅಳ್ಳಕತ್ತ. ಮತ್ತೇನು ಬೇಕು? ನನಗೊಂದು ಮಿಳ್ಳಿ ಬೇಕು ಅತ್ತು. ಮಿಳ್ಳಿ ಅಂತೀನಿ, ಗಡಗ, ಸೊಟ್ಟ. ಈ ಕಡೆ ಬಿಜಾಪುರ ಜಿಲ್ಲೆದಾಗ ಎಲ್ಲರೂ ಅಂತಾರೆ ಗಡಗ ಅಂತಾರೆ, ಸೊಟ್ಟ ಅಂತಾರೆ, ಮಿಳ್ಳಿ ಅಂತಾರೆ. ಮಿಳ್ಳಿ ಅಂದ್ರೆ ಸಣ್ಣ ಇರ್ತಾವೆ ಏನ್ರಿ. ನನಗೊಂದು ಮಿಳ್ಳಿ ಬೇಕು ಅಂದ. ಅದೇನು ದೊಡ್ಡಗದಲ್ಲಿ ಅಲ್ಲಿ ದಾಸ್ಯರಿಗೆ ಅಂದ ಹೇಳ್ದೆ, ಅದು ಬಂಗಾರದೊಂದು ಮಿಳ್ಳಿನೇ ತೊಗೊಂಬರ್ರಿ. ಸರಿ ತಂದಂದು ಬೀರ್ಬಲ್ ಕೈ ಕೊಟ್ಟರು. ಈಗ ಸಮಾಧಾನ ಆದಿಲ್ಲ. ಇಲ್ಲ ಮತ್ತೇನು ಬೇಕು? ನನಗೊಂದು ದೊಡ್ಡ ಆನೆ ಬೇಕು ಅಂದ. ದೊಡ್ಡ ಆನೆ ಬೇಕು. ಅದೇನು ದೊಡ್ಡಗದ, ಪಟ್ಟದ ಆನೆ ಹೊಡ್ಕೊಂಡು ಬರೋದು. ಆನೆ ತಂದು ಇದ್ರಿಗೆ ನಿಂದಿರ್ಸು. ಈ ಸಮಾಧಾನ ಆದಿಲ್ಲ. ಇಲ್ಲ ಮತ್ತೆ ಅಳ್ಳಕತ್ತೀವಿ ಬೀರ್ಬಲ್. ಮತ್ತೇನು ಬೇಕು? ಮಿಳ್ಳಿ ಅಂದು ಮಿಳ್ಳಿ ಕೊಟ್ಟಿನಿ, ಆನೆ ಅಂದು ಆನೆ ತಂದಿನಿ, ಮತ್ತೇನು ಬೇಕು? ಆ ಆನೆ ಮಿಳ್ಳ್ಯಾಗ ಕುಂದ್ರಸತ್ತ. ಅವು ಮಕ್ಕಳು ಏನು ಕೇಳ್ತಾವೆ, ಸಮಾಧಾನ ಮಾಡೋಕ್ಕಾಕದ್ರಿ? ಹಾಕದನ್ನ ಹೇಳ್ರಿ. ಮಕ್ಕಳು ಏನು ಕೇಳ್ತಿರ್ತಾವೆ. ನಾ ಹೇಳಿನಿಲ್ಲ ಮೊನ್ನೆ, ಒಂದು ದಿವಸಕ್ಕೆ ಸಣ್ಣ ಮಕ್ಕಳು 250 ಪ್ರಶ್ನೆ ಒಬ್ಬ ತಂದೆ ತಾಯಿಗೆ ಅಂತ ಕೇಳ್ತಾವತ್ತು. ಆ ಕೇಳ್ತಕ್ಕಂಥ ಪ್ರಶ್ನೆ ನೀವು ಉತ್ತರ ಕೊಟ್ಟಿರ್ತೀರಿ, ಆದರೆ ನಿಮಗೆ ಕಲ್ಪನೆ ಇರಲ್ಲ. ಇದು ಕೂಸಿಂದ ಅಳ್ಳಕತ್ತು, ಒಂದು ಸಾವನ್ನ ಕಾಲು ತಿಕ್ಕಿ ಅಳ್ಳಕತ್ತು. ಅಳುದ್ರಾಗ ನಾವು DC ಮನೆಗೆ ಬಂದೇ ಬಿಟ್ಟು ಹಂಗೆ ಬರ್ನ ಒಂದು ಕೊಟ್ಟೆ ಬಿಟ್ಟಕ್ಕಿ. ನಿನಗೇನು ಹೇಳಿ ನಾನು? ನನ್ನ ಮಗ ಅಳ ನೋಡಿ ನನ್ನ ಕಿವ್ಯಾಗ ಬೀಳಬಾರ್ದು ಅಂತ್ಕೊಂಡು ಹೇಳಿನಿಲ್ಲ. ಯಾಕೆ ಕಳಿಸಕತ್ತಿದ್ದೆ ಅವನ್ನ? ಆಕೆ ಅಂದ್ಲು, ಖಬರ್ದಾರ್ ನೀವು ಹೊರಗೆ DC, ನೀ ಮನ್ಯಾಗ PC ನೀ ಹೊರಗೆ DC ಇದ್ದಿರ್ಬೇಕು. ಸುಮ್ಮನೆ ನನಗೆ ಕೊಡ್ಲಕತ್ತಿದ್ದಿ, ಮತ್ತು ಯಾಕೆ ಕಳಿಸ್ಲಕತ್ತೀನಿ? ಅಲ್ಲ ಇದು ಕೇಳೋದ್ರಿಂದ ಕೊಡ್ತೀನಿ, ಇದು ಕೇಳಬಾರ್ದು ಕೇಳಕತ್ತದ. ಏನು ಕೇಳಕತ್ತದ? ಕತ್ತಿ ಕೇಳಕತ್ತದ. ಅವ ಅಂದ, ಅದೇ ಕತ್ತಿ ಅಂತ ಕೇಳ್ತದ? ಇಲ್ಲದ ಕತ್ತಿನೇ ಕೇಳಕತ್ತದ. ಪಾಪ ಅದು ಕತ್ತಿ ಬೇಡೋ, ನಡಿ ನನ್ನ ಗಾಡಿ ಮ್ಯಾಗ ಹೋಗೋನು. ಇಲ್ಲ ಪಪ್ಪ, ನನಗೆ ಅದು ಕತ್ತಿನೇ ಬೇಕು. ಬ್ಯಾಡೋ, ನಿನಗೇನ್ರ ಕಾರ್ನ ಕರ್ಕೊಂಡು ಹೋಗಿ, ನನಗೆ ಇಲ್ಲ ನನಗೆ ಕತ್ತಿನೇ ಬೇಕು. ಹ್ಯಾಂಗೆ ಮಾಡೋದು ಅಂದ ಹೆಣ್ತಿಗೆ. ಹ್ಯಾಂಗೆ ಮಾಡ್ಲಿಕ್ಕೆ ನಾನೇನು ಹೇಳಕತ್ತಿ ಅಂದ್ಲಕ್ಕೆ? ನನಗೇನು ನಿನ್ನ ಮಗ ಸಮಾಧಾನ ಆಗ್ಬೇಕಾಯ್ತಂದ್ರೆ ಕತ್ತಿ ತೊಂಬ. ಹುಚ್ಕೊಟ್ಟಿ, ನಾ ಜಿಲ್ಲೆ ನಾಳೆ ತಗ DC ಇದೀನ, DC ಆಗಂದ ಕತ್ತಿ ತರಲ್ಲ ಮನೆಗೆ ಅಂದ. ಮತ್ತು ಹ್ಯಾಂಗೆ ಮಾಡ್ತಿದ್ದಿ? ನಿನ್ನ ಮಗ ಅಳತಾನಲ್ಲಿ ಹ್ಯಾಂಗೆ ಮಾಡೋದು? ಈಕೆ ಅಂದ್ಲು, ರೀ ಒಂದು ಬೆಸ್ಟ್ ಐಡಿಯಾ ಹೇಳ್ತೀನಿ. ಏನು? ಒಂದು ಅರ್ಧ ಗಂಟೆ ನೀವೇ ಕತ್ತಿ ಆಗ್ರಿ ಅಲ್ಲಕ್ಕಿ ಕಾಂಡ. ಒಂದು ಅರ್ಧ ತಾಸು ನೀವೇ ಕತ್ತಿ ಆಗ್ರಿ. ಯಾವಾಗಿಂದ ಅರ್ಧ ಗಂಟೆ ನೀವೇ ಕತ್ತಿ ಆರ ಅಂದ ಕೂಡ ಅವ ನಾನು ಏನು ತಿಳಿದೀನಿ, ಇಡೀ ಜಿಲ್ಲೆ ಒಳಗಿರ್ತಕ್ಕಂಥ ಎಲ್ಲ ಪ್ರಜೆಗಳನ್ನು ನನ್ನ ಮುಷ್ಟಿ ಒಳಗಿರ್ತಾರೆ, ಅಂತ ದೊಡ್ಡ ಅಧಿಕಾರಿಯಾಗಿ ನಾ ಕತ್ತಿ ಅಲ್ಲ ಅಂದ. ಒಲ್ಲೆ ಅಂದ್ರೆ ಬಿಟ್ಟು ನಿನ್ನ ಮಗ ಅಳತ್ತ, ನಾ ಏನು ಮಾಡಲಿ ಅಂದಕ್ಕೆ. ಮತ್ತು ಈಗ ಹ್ಯಾಂಗೆ ಮಾಡೋದು ಅಂದ? ಒಂದು ಅರ್ಧ ಗಂಟೆ ಕತ್ತಿ ಆಗು. ಹೆಣ್ತಿ ಮತ್ತೆ ಕೇಳಾರ್ದವ್ರು ಯಾರ್ರೀ? ಎಲ್ಲರೂ ಕೇಳಬೇಕು. DC ಇದ್ರೇನು, ಯಾವ ಮಿನಿಸ್ಟ್ರ್ ಇದ್ರೂ, MLA ಇದ್ರೂ, MP ಇದ್ರು, ಯಾರು ಹೆಣ್ತಿ ಮಾತು ಕೇಳಾರ್ದ್ರು ಯಾರು ಕೈ ಎತ್ತರಿ? ಯಾರೇ ಒಬ್ಬರೇ ಕೈ, ನನ್ನ ಮಾತು ಕೈ ಎತ್ತಿದ್ದಿಲ್ಲ. ಬಾ ನಿನ್ನ ಕಾನವಳಿ ಬಂದೆ. ಯಾಕ್ರಿ ಅಂಜಿ ಕೆಟ್ಟು ಯಾರೇ ಕೈ ಎತ್ತಿರ ಅಂದ್ರೆ ನಾವು ಎತ್ತೀವಿ. ಹೆಣ್ತಿ ಮತ್ತೆ ಯಾರು ಕೇಳಂಗಿಲ್ಲ, ನಾವು ಕೈ ಎತ್ತೀವಿ. ಯಾಕೆ? ಇದ್ರೆ ನಾವು ಕೇಳೋ ಮಕ್ಕಳಲ್ಲ, ಇದ್ರೆ ಎತ್ತವ್ರಲ್ಲ, ಇಲ್ಲ ತಂದು ಎತ್ತಾಕತ್ತೀವಿ. ಏನ್ರಿ? ಎಲ್ಲರೂ ಕೇಳಬೇಕು. ಒಂದು ಅರ್ಧ ಗಂಟೆ ನೀವೇ ಕತ್ತಾಗ್ರಿ. ಆಯ್ತು ಹತ್ತಿಕೊಂಡಂದು ಒಳಗೆ ಕರ್ಕೊಂಡು ಹೋಗಿ ಅಂತ ಇಂಥ ಜಮ್ಕನಿ ಅದು ಇದು ಸುತ್ತಿ. ಅವಾಗೆಲ್ಲ ಶ್ರೀಶೈಲಕ್ಕೆ ಹೋದ ಸುಪ್ಲಿ ಅಂತೇಳಿ ಮರ ತರ್ತಿದ್ರಲ್ಲ ಸಣ್ಣ, ಆ ಮರ ತೊಗೊಂಡು ಮಾರಿ ಕಟ್ಟಿ ತೇಟು ಕತ್ತಿ ಮಾಡ್ದಂಗೆ ಮಾಡೋದು. ಕತ್ತಿ ಮಾಡ್ದಂಗೆ ಮಾಡೋದಕ್ಕೆ ಕುತ್ತಿಗೆಗೆ ಒಂದು ಹಗ್ಗ ಕಟ್ಕೊಂಡು ತೊಗೊಂಬಂದ್ಲು. ಪಾಪು ಬಂತು ನೋಡ, ನಿಮ್ಮ ಅಪ್ಪ ಬಂದು ನೋಡಪ್ಪ ತಲ್ಲಿಲ್ಲ, ನನ್ನ ಗಂಡ ಬಂದು ನೋಡಪ್ಪ ಅಲ್ಲಿಲ್ಲ. ಪಾಪು ಬಂತು ನೋಡ ಕತ್ತಿ ಅನ್ಲು. ಇವು ಹೊಟ್ಟಾಗ ನನಗೂ ಕತ್ತೆ ತಳಲ್ಲ ಆತ ಒಳಗೆ ಅತಾನ ಹೇಳ್ತಾನೆ ಯಾರಿಗೆ
ಅದು ಬತ್ ನೋಡ್ತಮ್ಮ ಕತ್ತಿ ಅಂದ್ಕೊಳ್ಳೋ ಮಮ್ಮಿ ಅದ್ರಕ್ಕೆ ಇದೇ ಚಂದ ನೋಡಿ ಮಮ್ಮಿ ಕತ್ತಿ ಆಯ್ತು. ಹ್ಞೂ ನೆಪ್ಪ ನೀವು ಆಟ ಆಡಿ ಹೋಗತ್ತೆ ಕೂಡ ಹಗ್ಗ ಕೊಟ್ಲು. ಇದು ದೊಡ್ಡ ಮನೆ ಇತ್ತು, ಡಿ ಸಿ ಮನೆ, ಹಿಂಗೆಲ್ಲ ಹಗ್ಗ ಹಿಡ್ಕೊಂಡು ತಿರುಗಾಡಿ ಬರ್ತಿತ್ತು. ಇವಾಗ ತಿರುಗಾಡಿ ಬರ್ತಿತ್ತು. ಬಂದು ಕೂಡೇನದು ಇದು ಫಾಸ್ಟ್ ಹೋಗೋಣ. ಡಿ ಸಿ ಅಂದ್ರೆ ಸೂಕ್ಷ್ಮ ಮನುಷ್ಯ, ಸಾವಕಾಶ ನಡೀತಿತ್ತು. ಇದು ಫಾಸ್ಟ್ ಹೋಗಲ್ದಲ್ಲ ತಗೊಂಡು ಅಲ್ಲೇ ಒಂದು ಬಡಿಗೆ ಬಿದ್ದಿತ್ತು. ಬಡಿಗೆ ತೊಗೊಂಡು ಚಮ್ಮನಾಗಿ ಹೊಡೆದು ಎಪ್ಪತ್ತಿದ್ದ ಒಳಗೆ. ಹೇಳ್ತಾನೆ ಯಾರಿಗೆ ಏನ್ರಿ ಹಂಗೆ ಅದು ಹೊಡೆಸ್ಕೊಂಡು ಹಂಗೆ ತಿರುಗಾಡಕತ್ತವು. ಈಗ ಸಮಾಧಾನ ಆಗ್ಬೇಕಿಲ್ಲ. ಮಮ್ಮಿ ಅತ್ತು ಮತ್ತೇನು ಬೇಕತ್ತಮ್ಮ, ಇದ್ರ ಮ್ಯಾಲೆ ಗಂಟಿಲ್ಲಲ್ಲ ಮಮ್ಮಿ ಅತ್ತು. ಅವ ಬಟ್ಟೆ ತೊಳ್ಕೊಂಡದ, ಬಟ್ಟೆ ಗಂಟು ಇಟ್ಕೊಂಡು ಹೊಂಟಿದ್ನಲ್ಲ, ಇದ್ರ ಮ್ಯಾಲೆ ಗಂಟಿಲ್ಲಲ್ಲ ಮಮ್ಮಿ ಅತ್ತು. ಹ್ಯಾಂಗೆ ರೀ ಅಂದ್ಲು. ಯಾವ್ರಿ ಗೊಳೆ ಮಾಡಿ ಕಟ್ಟು. ಅವನು ಡ್ಯೂಟಿಗೆ ಹೋಗಿ ಕೋಟ ಪ್ಯಾಂಟ ತನ್ನ ಸೀರೆ ಪಾರಿ ಗೊಳೆ ಮಾಡಿ ಕಟ್ಟಲ್ಲು. ಗಂಟು ಇಟ್ಕೊಂಡು ತಿರುಗಾಡಕತ್ತ ಕತ್ತಿ. ಮತ್ತು ಹಿಂಗೆ ತಿರುಗಾಡಕತ್ತ, ಮತ್ತೆ ಹೊಡಿತಿತ್ತು. ಹಾಗೆ ತೊಗೊಂಡು ತಿರುಗಾಡ್ತಿದ್ದ. ಹಿಂಗೆ ತಿರುಗಾಡೋದ್ರೊಳಗೆ ಅಂದ ಮತ್ತೆ ಮಮ್ಮಿ ಅತ್ತು. ಮತ್ತೇನು ಬೇಕತ್ತಮ್ಮ, ನನಗಿದ್ರ ಮ್ಯಾಲೆ ಕುಂದ್ರಸು ಮಮ್ಮಿ ಅತ್ತು. ಏನು ಮಗನದ ಎತ್ತಿ ಕುಂದ್ರಸೋದು ಕುಂದ್ರಸೋದು. ಮಗನಿಗೆ ಗಂಟೆ ಹೊತ್ಕೊಂಡು ತಿರುಗಾಡ್ಲಕತ್ತು. ಹೇಳ್ತೀನಿ ನಿಮ್ಗೆ ಏನ್ರಿ, ಇಷ್ಟೆಲ್ಲ ತಿರುಗಾಡೋದು ಬೇಕಾದ್ರೆ ಸಮಾಧಾನ ಆಗಬೇಕಿಲ್ಲ. ಮತ್ತೆ ಅಳ್ಳಕತ್ತಿದ್ದು ಮ್ಯಾಲೆ ಕೂತು ಮಮ್ಮಿ ಅತ್ತು. ಮತ್ತೇನು ಬೇಕತ್ತಮ್ಮ, ಇದ್ರ ಮ್ಯಾಲೆ ನೀನು ಕುಂದ್ರು ಮಮ್ಮಿ ಅತ್ತು. ಏನ್ರಿ, ಇದ್ರ ಮ್ಯಾಲೆ ನೀನು ಕುಂದ್ರು ಮಮ್ಮಿ. ಅವ ಆಕಿ ಅಂದ್ಲು, ಅಯ್ಯತ್ತಮ್ಮ ನಾ ಕುಂದ್ರಬಾರ್ದಪ್ಪ, ನಾ ಕುಂದ್ರಬಾರ್ದು, ನೀವು ಒಬ್ಬನೇ ಕುಂದ್ರಬೇಕು, ನೀ ಕುಂದ್ರಿಲ್ಲ ಅಂದ್ರೆ ಅಳತ್ತೀನಿ ಮಮ್ಮಿ ಅಲ್ಲಕತ್ತ. ಅವ ಅಂದ, ಆಕಿ ಅಂದ್ಲು, ಹ್ಯಾಂಗೆ ರೀ ಅಂದ್ಲು, ನೋಡು ಈ ಸದ್ಯ ನಾನು ನಿನ್ನ ಗಂಡ ಅಲ್ಲ, ನಾ ಡಿ ಸಿನೂ ಅಲ್ಲ, ನಾ ಏನದೀನಿ ಕಾತಿದ್ದೀನಿ, ಕೂತು ಬಿಡು ಸುಮ್ಮ. ಅದು ಹೆಂಗೆ ಕುಂದ್ರಲಾಕ ಬರ್ತದೆ ರೀ, ನೀವು ಗಂಡ ಅಂದ್ರೆ ದೇವ್ರು ಇದ್ದಂಗೆ, ಗಂಡ ಅಂದ್ರೆ ಸರ್ವಸ್ವ ಇದ್ದಂಗೆ. ಹಾಂ, ಗಂಡನ ಮೇಲೆ ಯಾರೇ ಕುಂದಿರ್ತಾರೆ, ಯಾರು ಕುಂದಿರ್ಬೇಕು? ಹೌದಾ ಇಲ್ಲ? ನಾವೊಮ್ಮೆ ಪ್ರವಚನದಾಗ ಏನು ಹೇಳಿದ್ದೆ, ಪ್ರತಿನಿತ್ಯ ನೀವು ಹೆಣ್ಮಕ್ಳು ಏನು ಮಾಡಬೇಕು, ಗಂಡನ ಪಾದ ಪೂಜೆ ಮಾಡ್ಕೋರಿ, ನಿನ್ನ ಪಾದೋದಕ್ಕೆ ತಗೋರಿ. ಒಂದು ವೇಳೆ ಗಂಡ ಊರಿಗೆ ಹೋಗಿದ್ನು ಅಂತಂದ್ರೆ ನಿನ್ನೆ ಮಾಡ್ಕೊಂಡಿದ್ದು ಪಾದ ಪೂಜೆದ ನೀರನ್ನೇ ಪಾದೋದಕ್ಕೇ ಜಗಲಿ ಮ್ಯಾಗಿಂದ ಇಟ್ಟು, ಅವ ಊರಿಗೆ ಹೋದಾಗ ಅವೇ ಪಾದೋದಕ್ಕೆ ತೊಗೊಂಡು ಗಂಡನ ಫೋಟೋ ಪೂಜೆ ಮಾಡಿರಿ ಅಂತ ಹೇಳಿದ್ದೆ ನಾ ಪುರಾಣದಾಗ. ಗಂಡನ ಫೋಟೋ ಪೂಜೆ ಮಾಡಿ, ಗಂಡನ ಫೋಟೋ ಪೂಜೆ ಮಾಡ್ರಿ ಅಂತ ಹೇಳೀನಿ. ಎಲ್ಲರೂ ಪೂಜೆ ಮಾಡಕತ್ರು, ಗಂಡನ ಪಾದ ಪೂಜೆ ಮಾಡ್ಕೊಳಕತ್ರು. ಅವ ಗಂಡ ಊರಿಗೆ ಹೋದ್ಕೊಳ್ಳೆ ಫೋಟೋ ಪೂಜೆ ಮಾಡೋದು, ಪಾದಕ್ಕೆ ತೊಳೆದು ಮಾಡಕತ್ರು. ಒಬ್ಬ ಹೆಣ್ಮಗಳು ಏನು ಮಾಡ್ಯಾಳ, ಗಂಡನ ಪಾದ ಪೂಜೆ ಮಾಡ್ಕೋರಿ ತಂದಿದ್ದೆ, ಆಕೆಗೆ ನೆನಪಿಲ್ಲ. ಬರೇ ಅಂದ, ಅಯ್ಯ ಮುತ್ತೆ ಅಂದಾಗ ಗಂಡನ ಫೋಟೋ ಪೂಜೆ ಮಾಡೋದನ್ನಂತಂದು, ಅದು ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಮಾಡಾಕಿ, ಗಂಡ ಊರಿಗೆ ಹೋದ್ರು ಫೋಟೋನೇ ಪೂಜೆ ಮಾಡಾಕಿ. ಏನ್ರಿ ಎತ್ತರ ಮ್ಯಾಗ ಅಂದ ಫೋಟೋ ಹಾಕ್ಯಾಳ, ಒಂದು ಗಂಡನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್. ಏನ್ರಿ ಎತ್ತರ ಮೇಲೆ ಒಂದು ಫೋಟೋ ಹಾಕ್ಯಾಳ. ಫೋಟೋ ಹಾಕಿ ದಿನ ಮುಂಜಾನೆ ಅದು ಕೂಡ ಗಂಡ ಅಲ್ಲೇ ಕೂತಿರ್ತಿತ್ತು. ಏನ್ರಿ ಆಕಿ ಒಂದು ಸ್ಟೂಲ್ ಇಟ್ಕೊಂಡು ಅಗದಿ ಗಂಡನ ಹಣೆಗೆ ವಿಭೂತಿ ಕುಂಕುಮ ಹಿಂಗೆಲ್ಲ ಹಚ್ಚಾಕಿ, ಅದು ಗಂಡ ಅಲ್ಲೇ ಕೂತು, ಅಲ್ಲ ಒಂದು ಕಪ್ ಚಾರೆ ಕೊಡು, ಬರೀ ಕುಡಿಲಿಕ್ಕೆ ಸಾಯ್ತಿದ್ರೆ ಬಾಯ ಮಣ್ಣು ನಮ್ಗೆ, ಪೂಜೆ ಮಾಡ್ಬೇಕು ಪೂಜೆ ಹೇಳಕ್ಕೆ. ಅದಕ್ಕೊಂದು ಕಪ್ ಚಾ ಕೊಡಲ್ಲ ಹೇಳ, ಪೂಜೆ ಮಾಡ್ಲಕತ್ತಾಳ. ಮತ್ತು ಮರದು ವಿಸಿದ್ರೆ, ಅಲ್ಲ ನಾನು ಹೊಟ್ಟೆಗೆ ಒಂದಿಟ್ಟು ಏನು ಹಾಕಿ ಡ್ಯೂಟಿ ಟೈಮ್ ಆಗ್ಯದ, ಬರೀ ತಿಲ್ಲಕ್ಕೆ ಸಾಯಿ, ನೀವು ಹುಟ್ಟಿದಿ ತಿಲ್ಲಕ್ಕೆ ಹುಟ್ಟಿದಿ, ನಾವು ಪೂಜೆ ಮಾಡ್ಬೇಕು ಹೇಳ್ರಿ. ಗಂಡಗೆ ಹೊಟ್ಟೆಗೆ ಹಾಕಲ್ದು, ನೀರು ಕೊಡಲ್ದು, ಚಹಾ ಕೊಡಲ್ದು, ಫೋಟೋನೇ ಪೂಜೆ ಮಾಡ್ಲಕತ್ತ. ಒಂದು ದಿವ್ಸ ಏನಾಗ್ಯದ, ಯಾರೋ ಮಗನ ಮನೆಯವರು ಸ್ಟೂಲ್ ಒಯ್ದಾರ, ಸ್ಟೂಲ್ ಒಯ್ದಾರಕ್ಕೆ ಪೂಜೆ ಮಾಡಬೇಕು. ಇವ ಗಂಡ ಕೂತಿನ ರೀ ಯಾಕೆ ಅಂದ, ಬಂದರೆ ಬಾ ಅಲ್ಲೇ ಕೂತೆ. ಪಾಪದ ಅಂಜಂದ್ರೆ ಅಂಜಿ ಸಾಯ್ತಿತ್ತು ಹೆಣ್ತಿಗೆ. ಬಂತು ಯಾಕಂದ, ಒಂದಿಟ್ಟು ಬಗ್ಗೆ ನಿಂದಿನ ಕಿಮ್ಯಾಗ ಏನು ರೀ ಹೇಳ ತರಿಬೇಕಂತ ತಿಳ್ಕೊಂಡದು, ಇದು ಬಗ್ಗೆ ನಿಂತಾಯ್ತು. ಹೇಳ್ತೀನಿ ಮ ಟಣ್ಣನಂಗೆ ಅವ್ನ ಮ್ಯಾಗ ಜಗದು ನಿಂತಾಳ. ನಿಂತು ಅವನು ಫೋಟೋ ಪೂಜೆ ಮಾಡ್ಲಕತ್ತಾಳ. ಅವ ಅದು ಯಪ್ಪ ಇಳಿ ಜಲ್ದಿ ಇಳಿ ತವಾತಾಳ. ಐ ತಡಿ, ನಮ್ಮ ದಿನ ಪೂಜೆ ಮುಗುದಿಲ್ಲ. ಹಂಗೆ ಅದಕ್ಕೆ ವಿಭೂತಿ ಹಚ್ತಾಳೆ, ಪತ್ರಿ ಏರಿಸ್ತಾಳೆ. ಏನು ರೀ, ಅಲ್ಲ ಇಳಿಯ ತವ ಅಂತಾನ. ಐ ತಡಿ, ನಾವು ಮಂಗಳಾರತಿ ಇರಬೇಕು, ಜಯ ಮಂಗಲ. ಅವ ಅಂದ, ಮಂಗಳಾರತಿ ಆಗುತ್ತಾ ನನ್ನ ಪೂಡ್ತಿಥಿ ಹಾಕದ, ನೀ ಇಳಿಯ ತವ. ಹಾಂ, ಹೆಂಗೆ ಮಾಡ್ತೀರಿ? ಅವನು ಫೋಟೋದು ಮಂಗಳಾರತಿ ಆಗುತ್ತಾ ನನ್ನ ಪುಣ್ಯತಿಥಿ ಹಾಕದ, ನೀ ಇಳಿಯಪ್ಪು. ಹಿಂಗೂ ಇರ್ತಾರ ಒಬ್ಬೊಬ್ಬರು. ಅಲ್ಲ ನಿಂತಾಳಿಯಲ್ಲಿ ಪೂಜೆ ಮಾಡ್ತಾಳೆ, ಗಂಡನ ಮೇಲೆ ನಿಂತಾಳೆ, ಅವಂದೇ ಫೋಟೋ ಪೂಜೆ ಮಾಡ್ತಾಳೆ. ಇಂಥ ಕಂಪ್ನಿನೂ ಇರ್ತದೆ. ಪಾಪಿಕೆ ಅಂದ್ಲು, ಅಲ್ರಿ ನೀವು ದೇವ್ರಿದ್ದಂಗೆ ಹ್ಯಾಂಗೆ ನಿಂದಿರ್ಲಿ ಮ್ಯಾಲ ತಿಕ್ಕಂದು ಹ್ಯಾಂಗೆ ಕುಂದಿರ್ಲತ್ತಂದು. ಹುಚ್ಚಿನ ಈ ಸದ್ಯ ಡಿ ಸಿ ಅಲ್ಲಿ ನೀನು ಹೆಣ್ತಲ್ಲ ಕತ್ತಿದ್ದೀನಿ ಕೂತು ಬಿಡೋನು. ಪಾಪ ಹೆಣ್ತಿನ ಕುಂದ್ರಿಸ್ಕೊಂಡು ಹೆಣ್ತಿಗೆ ಮಗನ್ನ ಗಂಟ ಕುಂದ್ರಿಸ್ಕೊಂಡು ತಿರುಗಾಡಕತ್ತ. ಹಿಂಗೆ ತಿರುಗಾಡಿ ಮೊಳಕಾಲು ಬಗ್ಗಲಾಗತ್ತಾವ, ಅಂಗೈ ಉರಿಲಕತ್ತಾವ. ಇಟ್ಟೆಲ್ಲ ವಜ್ಜಿ ಹೊತ್ಕೊಂಡು ತಿರುಗಾಡ್ಬೇಕಲ್ಲ. ಅವ್ನು ಹೆಣ್ತೇನೆ ತೆಳ್ಳಗಿದ್ಲ ನಾನು ಹೊತ್ಕೊಂಡು ತಿರುಗಾಡೋದಕ್ಕೆ ಮತ್ತಿದು ಅಳ್ಳಕತ್ತು ಹುಡುಗ. ಯಾಕೆ ಮತ್ತೆ ಕಳ್ಳಕತ್ತಿ, ಮತ್ತೇನು ಬೇಕು, ಇದು ಅದ್ರಂಗೆ ಒದರಲ್ಲಾಗ್ಯದಲ್ಲ ಮಮ್ಮಿ ಅತ್ತು. ಅಂದ ರೀ ಅನ್ಲಕ್ಕಿ ಸುಮ್ಮ ಕುಂದ್ರೆ ಹಂಗೂ ಕಾತ್ಯಾಗಿನಿ ಹಿಂಗೂ ಕಾತ್ಯಾಗಿನಿ, ಅದು ಒದರೇ ಬಿಡ್ತೀನಿ ಎತ್ಕೊಂಡು ಹೈಕ್ಯ ನೋಡ್ರಿ. ಇಲ್ಲಿ ನೀವು ಕತ್ತಿ ಹಿಂದೆ ಮಾತಾಡ್ತಾವ,
ಕತ್ತಿ ಹಿಂದೆ ಮಾತಾಡ್ತಾವೆ. ಯಾಕಂದ್ರೆ ಅವು ಕಲ್ಲು ಹೊರಿಸಿರ್ತಾರೆ, ಮಣ್ಣು ಹೊರಿಸಿರ್ತಾರೆ, ಬಲಿಗಳು ಹೊತ್ತಿರ್ತವೆ, ಎಲ್ಲ ಹೊತ್ಕೊಂಡು ಅವು ಕತ್ತಿ ದೇವ್ರಿಗೆ ಕೇಳ್ತಾವೆ, ಹೈಕ್ಯ ಪರಮಾತ್ಮ ನೀ ಅದೇನಿಲ್ಲ, ನೀ ಎಲ್ಲಿದ್ದೀವಿ ಓಯಪ್ಪ ನೀ ಅದೇನಿಲ್ಲ, ಹೈಕ್ಯ ತಾವು ಅಂತಾವೆ ಮಾತಾಡ್ತಾವೆ. ಅವನು ಕೂಡ ಪ್ರಾಣಿಗಳು ಮಾತಾಡ್ತಾವೆ, ನಮಗೆ ತಿಳಿಯಂಗಿಲ್ಲ. ಬೆಕ್ಕು ಫಸ್ಟ್ ಕ್ಲಾಸ್ ಹಿಂದೆ ಮಾತಾಡ್ತಾವಿಲ್ರಿ, ಎಷ್ಟು ಚಂದ ಮಾತಾಡ್ತಾವೆ. ಹೆಣ್ಣು ಬೆಕ್ಕೇನಂತದ ಮಯ್ಯಾವು, ನೀವು ಮ್ಯಾವ್ ಅಂತದ ನೀವು ಅಂತೀರಿ, ಮ್ಯಾವ್ ಅಲ್ಲ ಮಯ್ಯಾವು ಅಂದ್ರೆ ಹೆಣ್ಣು ಬೇಕೇನಂತದ ಮಯ್ಯಾವು ನಾ ಬರಲಿ ಅದಕ್ಕೆ ಅದು ಗಂಡು ಬಾವಿಗಿರ್ತದೆ ಅಂತದ ನೋಡಿಲ್ಲ. ಹೆಣ್ಣು ಬೇಕಿರುತ್ತೆ ಮಯ್ಯಾವು ನಾ ಬರಲಿ ಅಂದ ಕೂಡ ಅದು ಗಂಡು ಬಾವು ಹಿಂದಿ ಮಾತಾಡ್ತಾವ. ನಾಯಿ ಕನ್ನಡ ಮಾತಾಡ್ತಾವ. ಆ ಓಣ್ಯನ ನಾಯಿ ಈ ಓಣಿಗೆ ಬಂದ, ಈ ಓಣ್ಯನ ನಾಯಿ ಆ ನಾಯಿ ಮಾತಾಡ್ತಾವಿಲ್ರಿ. ಆ ಓಣ್ಯನ ನಾಯಿ ಈ ಓಣಿಗೆ ಬಂದಾಗ ಈ ಓಣ್ಯನ ನಾಯಿ ಆ ಓಣಿ ನಾಯಿ ಮಾತಾಡಿಸ್ತದೆ. ಎಷ್ಟು ಚಂದ ನೀವ್ಯಾರು ಮಾಡ್ತಿರ್ತಿಲ್ಲ. ಅದು ಆ ಓಣ್ಯನ ನಾಯಿ ಸುಮ್ಮ ಹೋಗಲ್ಲ. ನಾವು ಗೌಡ್ರು ಅನ್ಕೋತ ಹೋಗ್ಬಿಡ್ತು. ಚಂದ ಮಾತಾಡ್ತಾವೆ ಪ್ರಾಣಿಗಳನ್ನು ಚಂದ, ಹೌದಿಲ್ಲ? ಇದು ಏನು ಕೇಳ್ತೀವಿ, ಈ ಓಣ್ಯನ ನಾಯಿ ನೀವ್ಯಾರು ಮಾಡ್ತೀವಿ, ನಾವು ಗೌಡ್ರು ಅನ್ಕೋತ ಹೋಗ್ಬಿಡ್ತು. ಹಂಗೆ ಇದು ಕತ್ತಿ ಹೈಕ್ಯ ಇವ ಡಿ ಸಿ ಕತ್ತೇನಿಲ್ಲಿ. ನಾನು ನಿಮ್ಗೆ ಅನ್ನಕತ್ತೀನಿ, ಯಾಕೆ ಹೇಳಕತ್ತೀನಿ ಅಂತಂದ್ರೆ ಡಿ ಸಿ ಕತ್ತೆ ಅಲ್ಲ. ಹಂಗೆ ಒಬ್ಬ ಮಗನ ಸಮಾಧಾನ ಸಲುವಾಗಿ ಹೆಂಡತಿ ಕೈಯಾಗಿಂದ ಕತ್ತಿ ರೂಪ ತಾಳ್ಬೇಕಾಗ್ಯದೋ ಹಂಗೆ ಆ ಜಗದ ಅಗಲನಾಗಿರ್ತಕ್ಕಂಥ ಪರಮಾತ್ಮ